ನಮಸ್ತೆ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಒಂದು ಸೌತೆಕಾಯಿ ತಗೊಂಡಿದ್ದೇನೆ. ಈ ಸೌತೆಕಾಯಿಯನ್ನು ಸಾರು ಮಾಡಿ ತೋರಿಸ್ಲಿಕ್ಕಿದ್ದೇನೆ. ಅದು ಹೇಗೆ ಮಾಡ್ತೀನಿ ಅದು ಸ್ಪೆಷಲ್ ಆಗಿದೆ ಇವತ್ತು. ನೋಡಿ, ನಾನು ತೆಂಗಿನಕಾಯಿ ಯೂಸ್ ಮಾಡಲ್ಲ. ಇದು ಬಾಣಂತಿಯರಿಗೆಲ್ಲ ಮೊದಲೆಲ್ಲ ನಮ್ಮ ಅಮ್ಮ ಈ ಥರ ಸಾರು ಮಾಡಿ ಕೊಡ್ತಾಯಿದ್ರು. ಅಂದರೆ ಬಾಣಂತಿಗೆ ನಂಜಿ ಆಗಬಾರ್ದು ಅಂತ. ನಾನು ಯಾವ ಥರ ಮಾಡ್ತೀನಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ಈ ಸೌತೆಕಾಯಿಯನ್ನು ಕಟ್ ಮಾಡ್ಕೊಳ್ತೇನೆ. ಯಾವಾಗಲೂ ನಾನು ಈ ಥರ ಮಾಡುವ ಸಾರಿಗೆ ಈ ಥರ ಒಳ್ಳೆ ಬೆಳ್ತಿರಬೇಕು, ಹಣ್ಣಾಗಿರಬೇಕು. ಈಗ ಇದನ್ನು ಕಟ್ ಮಾಡಿ ಅದರ ಒಳಗಿನ ತಿರುಳೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತೇನೆ. ಅದನ್ನು ಹಾಕ್ಕೊಳ್ಳಿಕ್ಕೆ ನಾನೊಂದು ಮಣ್ಣಿನ ತಪ್ಪಲೆ ತೊಗೊಂಡಿದ್ದೀನಿ. ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಕಟ್ ಮಾಡಿ ಅದನ್ನು ಈ ಥರ ನೋಡಿ ಎಡೆಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಈ ಥರ ಕಟ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ನೋಡಿ, ವಾಶ್ ಮಾಡಿ ಈಗ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೇನೆ. ಇದಕ್ಕೀಗ ಉಪ್ಪು ಹಾಕಿ ಬೇಯಿಸ್ಕೊಳ್ಳುವ. ಮತ್ತೆ ನೋಡ್ಕೊಂಡು ಹಾಕೊಂಡ್ರಾಯ್ತು. ನಾನು ಈಗ ಬೇಯಲಿಕ್ಕೆ ಇಡುವಾಗಲೇ ಸ್ವಲ್ಪ ಅರಿಶಿನ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನಾನು ಖಾರಕ್ಕೆ ಇಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಇದು ಎಣ್ಣೆಯಲ್ಲಿ ಹುರ್ಕೊಂಡಿರೋ ಮೆಣಸು. ಈಗ ನಾನು ಇದನ್ನು ಪೌಡ್ರ್ ಮಾಡಿ ತಂದಿದ್ದೇನೆ. ನೋಡಿ, ಇದರ ಜೊತೆಲಿ ಈಗ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಕೊತ್ತಂಬರಿ ಜೀರಿಗೆಯ ಪೌಡ್ರ್ ಮಿಕ್ಸಿಂಗ್ ಮಾಡಿ ಪೌಡ್ರ್ ಮಾಡಿದ ಪೌಡ್ರ್ ಇದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಉಂಡೆ ಹುಳಿಯ ಪೌಡ್ರು ಈ ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಯಾಕಂದರೆ ಸೌತೆಕಾಯಿ ಹುಳಿ ಇರ್ತದೆ, ಆದರೆ ನಾನು ಮೆಣಸಲ್ಲೇ ಮಾಡೋ ಕಾರಣ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇನ್ನೊಬ್ಬ ಇದನ್ನು ನೀರು ಹಾಕ್ಕೊಂಡು ರುಬ್ಬಿಕೊಂಡು ಬರ್ತೇನೆ. ನೋಡಿ, ಅರ್ಧ ಬೇಯ್ತಾ ಬಂದಿದೆ. ಇವಾಗ ನಾನು ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಮೆಣಸನ್ನು ರುಬ್ಬಿಕೊಂಡು ಬಂದಿದ್ದೇನೆ. ಸೌತೆಕಾಯಿ ಬೆಂದಿದೆ. ಇವಾಗ ಕಡ್ದಿಟ್ಕೊಂಡಂಥ ಮಸಾಲೆ ಅಥವಾ ಮೆಣಸನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ನೋಡಿ, ಸೌತೆಕಾಯಿ ಪುಳಿ ಮುಂಚೆ ರೆಡಿ ಆಯಿತು. ಇಲ್ಲಿಗೆ ಸೌತೆಕಾಯಿ ಸಾರಿನ ಕೆಲಸ ಮುಗೀತು. ಇದು ಬಾಣಂತಿಯರಿಗೆ ಕೊಡೋದಾದರೆ ಇಷ್ಟಕ್ಕೆ ಇದಾಯಿತು. ಆದರೆ ಇದೀಗ ನಾವು ತಿನ್ನಲಿಕ್ಕೆ ಮಾಡೋದ್ರಿಂದ ನಾನು ಇದಕ್ಕೊಂದು ಸಣ್ಣ ಒಗ್ಗರಣೆ ಮಾಡ್ತೇನೆ. ಇದನ್ನು ಆಫ್ ಮಾಡಿ ಇಡಿಸ್ಕೊಳ್ತೇನೆ. ನಾನೊಂದು ಒಗ್ಗರಣೆ ಸೌಟಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೇನೆ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಉದ್ದಿನಕಾಳು ಹಾಕ್ಕೊಳ್ತೇನೆ. ಹಾಗೆಯೇ ಕರಿಬೇವಿನ ಎಲೆ ಹಾಕ್ಕೊಳ್ತೇನೆ. ಒಗ್ಗರಣೆ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಹಾಕ್ಕೊಳ್ತೇನೆ. ಒಂದು ನಿಮಿಷ ಮುಚ್ಚಿಡಬೇಕು. ನೋಡಿ, ಸೂಪರ್ ಆಗಿರುವ ಸೌತೆಕಾಯಿ ಪುಳಿ ಮುಂಚೆ ರೆಡಿ ಆಯಿತು. ಬಾಣಂತಿಯರಿಗೆ ಎಣ್ಣೆ ನಂಜಾಗ್ಬೋದು ಅಂತ ಎಣ್ಣೆಯಲ್ಲಿ ಒಗ್ಗರಣೆ ಮಾಡೋದಿಲ್ಲ. ಆದರೆ ನಾವು ಈಗ ಕಾಮನ್ನಾಗಿ ತಿನ್ನಲಿಕ್ಕೆ ಮಾಡಿರೋದ್ರಿಂದ ಒಗ್ಗರಣೆ ಮಾಡ್ಕೊಂಡಿದ್ದೇನೆ. ಸೂಪರಾಗಿ ಬಂದಿದೆ. ನೋಡಿ, ಉಪ್ಪೆಲ್ಲ ವಾಪಸ್ ಹಾಕ್ಕೊಂಡೆ ನಾನು. ಕರೆಕ್ಟಾಗಿ ಬಂದಿದೆ. ಈಗ ಇವತ್ತು ನಾನು ಮಾಡಿದಂಥ ಈ ಸೌತೆಕಾಯಿ ಪುಳಿ ಮುಂಚಿ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಕಮೆಂಟನ್ನು ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ.
ಫ್ರೆಂಡ್ಸ್. ಹಾಗೆಯೇ ನಮ್ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು.